ಬಿಗ್ ಬಾಸ್ ಸೀಸನ್ ವಿಜೇತ ಪ್ರಥಮ್ ಇವತ್ತು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ರು. ಬೆಂಗಳೂರಿನ ಯುಬಿ ಸಿಟಿ ಬಳಿ ಇರುವಂತಹ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿದಂತಹ ಪ್ರಥಮ್ ಜೆಡಿಎಸ್ ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿದ ಪ್ರಥಮ್ ಇದೊಂದು ಸೌಹಾರ್ದ ಭೇಟಿ ಅಂತ ಹೇಳಿದ್ರು. ರಾಜಕೀಯಕ್ಕೆ ಬರುವಂತಹ ಆಸೆ ಇಲ್ಲ, ಸಿನಿಮಾ ಕ್ಷೇತ್ರದಲ್ಲೇ ಮುಂದುವರಿತೀನಿ ಅಂತ ಹೇಳಿದ್ರು. ಅದೇನಾಯ್ತು ಸುದೀಪ್ ಸರ್ ಬಂದ್ರು ಲಾಸ್ಟ್ ಫೈನಲ್ ಒಟ್ಟಿನಲ್ಲಿ ಚೆನ್ನಾಗಿತ್ತು ಸರ್. ವಿಜೇತರು ಬಹಳ ಜನ ಆಗ್ತಾರೆ, ಆದರೆ ವಿಜೇತರಾಗಿ ಅವರಿಗೆ ಬಂದಂತ ಆರ್ಥಿಕವಾಗಿ ಬಂದಿರತಕ್ಕಂತ ಹಣವನ್ನ ಇವತ್ತು ಜನಸಾಮಾನ್ಯರ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಹಣವನ್ನ ಸಂಪೂರ್ಣವಾಗಿ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿರೋದು ದೇಶದಲ್ಲಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ನಾಡಿನ ಯುವ ಶಕ್ತಿಯ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇಲ್ಲ, ನಾನು ಹೋಗೋಕ್ಕೂ ಮುಂಚೆ ಅವ್ರು ಫೋನ್ ಮಾಡಿ ವಿಶ್ ಮಾಡಿ ಕರ್ಸ್ಕೊಂಡಿದ್ರು, ಪ್ರಥಮ್ ನಮ್ಮನೆ ಹುಡುಗ ಗೆದ್ದು ಬರಲಿ ಅಂತ. ಸೊ ಗೆದ್ದ ಮೇಲೆ ನಮ್ಮ ಗೌರವ ಸಮರ್ಪಣೆ ಮಾಡ್ತಾ ಇದ್ದೆ ಅಷ್ಟೇ, ಅದು ಹೊರತಾಗಿ ಇನ್ನೇನು ಇಲ್ಲ. ಗೆದ್ದಿದ್ದು ಅಮೌಂಟ್ ಆ್ಯಕ್ಚುಲಿ ನನಗೆ ಅಗತ್ಯ ಇರಲಿಲ್ಲ, ಏನೂ ಇಲ್ಲದೆ ಗೆಲ್ಬೋದು ಅಂತ ಆದಮೇಲೆ ಗೆದ್ದಿರೋ ಹೆಸರಿಂದ ನಾನು ಬದುಕಲಾರನ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗಲಿ ಅಂತ ಒಂದು ನಿರ್ಧಾರ ಆಗಿದ್ದರಿಂದ ಎರಡನೇದಿಗೆ ಒಂದು ಟ್ರಸ್ಟ್ ಇದೆ. ಅತಿ ಶೀಘ್ರದಲ್ಲೇ ಆಡಿಯೋ ರಿಲೀಸ್ ದಿನ, ನನ್ನ ಫಿಲ್ಮ್ ಆಡಿಯೋ ರಿಲೀಸ್ ದಿನ ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಪ್ಪ, ದೇವರಣೆಗಳು ನನಗೆ ರಾಜಕೀಯ ಅಷ್ಟು ಗೊತ್ತಾಗಲ್ಲ, ಬಗ್ಗೆ ಸಿನಿಮಾ ಮಾಡ್ತಾ ಇದ್ದೀನಿ ಆ್ಯಂಡ್ ಡೈರೆಕ್ಷನ್ ಮಾತ್ರ ಆ್ಯಕ್ಟ್ ಮಾಡ್ತಾ ಇಲ್ಲ. ರಾಜಕೀಯ ಪ್ರೇರಿತ ಬಜೆಟ್ ಆಗತ್ತೆ ಕಾರಣ 5 ರಾಜ್ಯಗಳ ಚುನಾವಣೆ ಅತ್ಯಂತ ಸದ್ಯದಲ್ಲೇ ಅತಿ ಸಮೀಪದಲ್ಲೇ ಇರುವ ಕಾರಣ ಅಂತ. ಆದರೆ ಇಂದು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅರುಣ್ ಜೈಟ್ಲಿ ತಮ್ಮ ಬಜೆಟ್ ಅನ್ನ ಓದಿ ಮುಗಿಸಿದ ನಂತರ ಆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳದ ರಾಜಕೀಯ ಪ್ರೇರಿತ ಬಜೆಟ್ ಎಂದು ಆಪಾದನೆಗೆ ಗುರಿಯಾಗದ ಬಜೆಟ್ ಪೂರ್ಣಗೊಂಡಿದೆ. ನಿರೀಕ್ಷೆಯಂತೆ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ನೋಟ್ ಬ್ಯಾನ್ ಎಫೆಕ್ಟ್ ಬಜೆಟ್ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದೆ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಮೋದಿ ಸ್ವಲ್ಪ ಸಿಹಿ ನೀಡಿದ್ದಾರೆ. ಆದಾಯ ತೆರಿಗೆ ಮಿತಿಯನ್ನ ಸ್ವಲ್ಪ ಏರಿಸಿದ್ದಾರೆ. ಹೆಚ್ಚಿನ ಆದಾಯದಾರರಿಗೆ ಹಾಗೂ ಶ್ರೀಮಂತರಿಗೆ ಶಾಕ್ ನೀಡಿದ್ದಾರೆ. ರೈತರಿಗೆ, ಯುವ ಜನತೆಗೆ ಮೋದಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಸಾಲ ಮಾಡಿ ಓಡಿ ಹೋದ ಮಲ್ಯನಂಥ ಉದ್ಯಮಿಗಳಿಗೆ, ಸಾಲಗಾರರಿಗೆ ಅರುಣ್ ಜೇಟ್ಲಿ ಶಾಕ್ ನೀಡಿದ್ದಾರೆ. ಮುಂದಿನ ಎಲೆಕ್ಷನ್ ದೃಷ್ಟಿಯಿಂದ ಗ್ರಾಮೀಣ ಪ್ರದೇಶಗಳ ಮೇಲೆ ಮೋದಿ ಬಜೆಟ್ ಕಣ್ಣಿಟ್ಟಿದೆ.